ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸೋಲಾರ್ ಪ್ಲಾಂಟ್ನಲ್ಲಿ DC ಕೇಬಲ್ ತಾಮ್ರದ ತಂತಿ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಅಂತಾರಾಜ್ಯ ಕಳ್ಳರನ್ನು 2,56,969 ರೂಪಾಯಿ ಮೌಲ್ಯದ ತಾಮ್ರದ ತಂತಿ ಮತ್ತು 3.50 ಲಕ್ಷ ರೂಪಾಯಿ ಮೌಲ್ಯದ ವಾಹನ ಸೇರಿ ಒಟ್ಟು 6.6 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಲಾಗಿದೆ ಎಂದು SP ಅಡೂರು ಶ್ರೀನಿವಾಸಲು ತಿಳಿಸಿದರು. ನಗರದ SP ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತೆಲಂಗಾಣ ರಾಜ್ಯದ ವನಸ್ಪತಿ ಜಿಲ್ಲೆಯ ಆತ್ಮಕೂರು ಭಾರ್ಗವಿ ನಗರದ 35 ವರ್ಷದ ಪೋಲಾ ನಾಗೇಶ್ ಮತ್ತು 30 ವರ್ಷದ ಎರಕುಲಿ ರಮೇಶ್ ಎಂಬುವರನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು. ಈ ಕೃತ್ಯದಲ್ಲಿ ಪೋಲಾ ಗಾಂಧಿ ಮತ್ತು ಶೇಖರ್ ಎಂಬುವರು ಭಾಗಿಯಾಗಿದ್ದಾರೆ ಎಂದು ಆರೋಪಿಗಳು ವಿಚಾರಣೆ ವೇಳೆಯಲ್ಲಿ ಬಾಯಿ ಬಿಟ್ಟಿದ್ದು, ಅವರ ಬಂಧನಕ್ಕೂ ಜಾಲ ಬೀಸಲಾಗಿದೆ ಎಂದರು. ಇನ್ನು ನಾಲ್ವಾರ ಸೀಮಾಂತರದಲ್ಲಿ ಅಂದಾನಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ನ 40 ಮೆಗಾವ್ಯಾಟ್ ಸೌರ ವಿದ್ಯುತ್ ಸೋಲಾರ್ ಪ್ಲಾಂಟ್ ನಲ್ಲಿ ಸೋಲಾರ್ ಪ್ಲೇಟ್ ಗಳಿಗೆ ಅಳವಡಿಸಿರುವ 2,56,969 ರೂಪಾಯಿ ಮೌಲ್ಯದ 7,000 ಮೀಟರ್ ಉದ್ದದ DC ಕೇಬಲ್ ತಾಮ್ರದ ತಂತಿಯನ್ನು ಕಳವು ಮಾಡಲಾಗಿದೆ ಎಂದು ಪ್ಲಾಂಟ್ ಮ್ಯಾನೇಜರ್ ಚರಣ್ ಎಂಬುವರು ವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ಇಲಾಖೆ ವತಿಯಿಂದ ತಂಡ ರಚನೆ ಮಾಡಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 14th ಡಿಸೆಂಬರ್ ಮಿಡ್ನೈಟ್ 12 o'clock ಇಂದ ಬೆಳಿಗ್ಗೆ 7 o'clock ಮಧ್ಯ ಅವಧಿಯಲ್ಲಿ ಅದಾನಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಪ್ಲ್ಯಾಂಟಲ್ಲಿ 7,000 ಮೀಟರ್ಸ್ ಲೆಂತ್ ಕೇಬಲ್ ವೈರ್ ಕಳ್ಳತನ ಆಗಿದೆ. ಈ ಸಂಬಂಧ ವಾಡಿ ಪೊಲೀಸ್ ಠಾಣೆಯಲ್ಲಿ 154/2024 ಅಂತ ಕೇಬಲ್ ವೈರ್ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಅದು ಸೋಲಾರ್ ಪವರ್ ಪ್ಲ್ಯಾಂಟ್ ಮ್ಯಾನೇಜರ್ ಅವರು ದೂರು ನೀಡಿರ್ತಾರೆ. ಈ ತನಿಖೆ ಸಂಬಂಧ DYSP ಶಾಬಾದ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ CPI ಚಿತ್ತಾಪುರ್ ಚಂದ್ರಶೇಖರ್ ತಿಗಡಿ ಮತ್ತು PSI ವಾಡಿ ತಿರುಮಲೇಶ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಲಕ್ಷ್ಮಣ್ HC 217, ರಮಣಯ್ಯ HC, ರವೀಂದ್ರ CPC, ಆರಿಫ್ CPC, ರಮೇಶ್ CPC ಮತ್ತು ಟೆಕ್ನಿಕಲ್ ಸ್ಟಾಫ್ ಆಗಿರುವಂಥ ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ. ಈ ತಂಡ ರಚನೆ ಆಗಿ ಈ ತನಿಖೆ ಎಲ್ಲ ಮಾಡಿದ ಮೇಲೆ ಈ ಆರೋಪಿಗಳು ಯಾರು ತೆಲಂಗಾಣ ರಾಜ್ಯಕ್ಕೆ ಸೇರಿರುವಂತಹ ತೆಲಂಗಾಣ ರಾಜ್ಯ ವನಪರ್ತಿ ಜಿಲ್ಲೆ ಆತ್ಮಕೂರು ಪಟ್ಟಣಕ್ಕೆ ಸೇರಿರುವಂಥ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಹೆಸರುಗಳು ರಮೇಶ್ ತಂದೆ ಬಾಲಕೃಷ್ಣ 30 ವರ್ಷ ಮತ್ತು ಇನ್ನೊಬ್ಬರ ಹೆಸರು ನಾಗೇಶ್ ತಂದೆ ಪೋಲಾ ಯಲ್ಲಯ್ಯ 35 ವರ್ಷ. ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಕಡೆಯಿಂದ ಇಂಟ್ಯಾಕ್ಟ್ 7,000 ಮೀಟರ್ಸ್ ಕೇಬಲ್ ವೈರ್ ಅಲ್ಲ ಬಟ್ ಕಾಪರ್ ವೈರ್ ರಿಕವರಿ ಮಾಡಲಾಗಿದೆ ಮತ್ತು ಅವರು ಈ ಅಫೆನ್ಸ್ಗೆ ಯೂಸ್ ಮಾಡಿರುವಂತಹ ಮಿನಿ ಅಶೋಕ್ ಲೈಲ್ಯಾಂಡ್ TS 32T1369 ಗಾಡಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಇನ್ನೂ ಇಬ್ಬರು ಆರೋಪಿಗಳು ಭಾಗಿಯಾಗಿದ್ದಾರೆ. ಟೋಟಲ್ 4 ಜನ ಭಾಗಿಯಾಗಿದ್ದಾರೆ. ಇದರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದರು, ಇನ್ನೂ ಇಬ್ಬರು ಅರೆಸ್ಟ್ ಆಗುವುದು ಬಾಕಿ ಇದೆ. ಬಟ್ ಕಳ್ಳತನ ಆಗಿರುವಂಥ ಎಲ್ಲ ಕೇಬಲ್ ವೈರು ರಿಕವರಿ ಆಗಿದೆ ಮತ್ತು ಬಳಸಿರುವಂತಹ ಅಶೋಕ್ ಲೈಲ್ಯಾಂಡ್ ಗಾಡಿನೂ ವಶಪಡಿಸಿಕೊಳ್ಳಲಾಗಿದೆ. ಈಗ ಇವ್ರದ್ದು ಕಳ್ಳತನ ಯಾವ ತರಹ ಮಾಡ್ತಾರೋ ಅನ್ನೋದು ತಾವು ನೋಡಿದರೆ, ಇವರು ಬೇಸಿಕಲಿ ಗೂಗಲಲ್ಲಿ ಎಲ್ಲೆಲ್ಲಿ ಸೋಲಾರ್ ಪ್ಲ್ಯಾಂಟ್ ಇದೆ ಅನ್ನೋದು ಅವರು ಗೂಗಲಲ್ಲಿ ಚೆಕ್ ಮಾಡ್ತಾರೆ. ಅವರು ಚೆಕ್ ಮಾಡಿದ ಮೇಲೆ ಅವತ್ತು ಬೆಳಗಿನ ಜಾವ ಬಂದು ಅವರು ಆ ಪ್ಲ್ಯಾಂಟನ್ನು ರೆಕ್ಕಿ ಮಾಡಿಕೊಂಡು ಎಲ್ಲಿ ಎಂಟ್ರಿ ರೂಟ್ ಎಲ್ಲಿದೆ, ಎಕ್ಸಿಟ್ ರೂಟ್ ಇದೆ, ಯಾವ ಥರ ಬರಬೇಕು, ಯಾವ ಥರ ಹೋಗಬೇಕು, ಎಲ್ಲಿಂದ ಸೋಲಾರ್ ಪ್ಲ್ಯಾಂಟ್ ಒಳಗಡೆ ಹೋಗಬೇಕು ಅನ್ನೋದು ರೆಕ್ಕಿ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ನೈಟ್ ಟೈಮ್ ಅವರು ಒಂದು ಮಿನಿ ಅಶೋಕ್ ಲೈಲ್ಯಾಂಡ್ ಗಾಡಿ ಮತ್ತು ಅದರಲ್ಲಿ 4 ಜನ ಬಂದು ಕಟ್ಟರ್ ಯೂಸ್ ಮಾಡಿಕೊಂಡು ಅದು ಏನು ತಂತಿ ಬೇಲಿ ಇರುತ್ತೋ ಅದು ಕಟ್ಟರಿಂದ ಕಟ್ ಮಾಡ್ಕೊಂಡು ಎಂಟ್ರಿ ಆಗಿ ಅಲ್ಲಿ ಏನು DC ಕೇಬಲ್ ವೈರ್ ಏನಿರುತ್ತೋ ಅದನ್ನು ಕಟ್ ಮಾಡಿ ಒಂದು ಸೈಡಿಂದನೇ ಅವ್ರು ಕಟ್ ಮಾಡಿದ್ಮೇಲೆ ಎಲ್ಲ ವೈರನ್ನು ಅವರು ಅಲ್ಲಿಂದನೇ ಪುಲ್ ಮಾಡ್ತಾರೆ. ಈ ಥರ ಎಲ್ಲ 4 ಜನ 4 ಸೈಡ್ ಕಟ್ ಮಾಡ್ಕೊಂಡು ವೈರ್ ಒಂದು ಕಡೆ ಕಟ್ ಮಾಡ್ಕೊಂಡೆಲ್ಲ ಪುಲ್ ಮಾಡ್ಕೊಂಡೆಲ್ಲ
ಪ್ಯಾಕ್ ಮಾಡಿಕೊಂಡು ಲಾರಿಯಲ್ಲಿ ಇಟ್ಕೊಂಡು ಲಾರಿಯಲ್ಲಿ ಅವರು ತಗೊಂಡು ಹೋಗ್ತಾರೆ. ಅಲ್ಲಿಂದ ಹೋಗಿದ ಮೇಲೆ ಸ್ವಲ್ಪ ದೂರ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ ಮೇಲೆ ಒಂದು ಜಾಗ ನೋಡ್ಕೊಂಡು ಅಲ್ಲಿ ಕೇಬಲ್ ವೈರ್ ಸುಟ್ಟು ಅದರಲ್ಲಿರುವಂಥ ಕಾಪರ್ ವೈರನ್ನು ಅವರು ತಗೊಂಡು ಹೋಗ್ತಾರೆ. ಅವರು ಈ ಕೆಲವು ಟೈಮ್ ಯರಗೋಲ ಕಡೆ, ಈ ಕೇಸಲ್ಲಿ ಯರಗೋಲ ಕಡೆ ಸುಟ್ಟಿರ್ತಾರೆ ಮತ್ತು ಅವರು ಇದೇ ಥರ ಕಳ್ಳತನಲ್ಲಿ ಇನ್ನು ಆತ್ಮಕೂರಲ್ಲಿ ಸುಟ್ಟಿರ್ತಾರೆ. ಬಟ್ ಒಟ್ಟು 4 ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅವರು ವೆಹಿಕಲ್ ತರಬೇಕಾದ್ರೆ ನಂಬರ್ ಪ್ಲೇಟನ್ನು ಬಿಚ್ಚು ಅವರು ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವರು ಪದೇ ನಂಬರ್ ಪ್ಲೇಟ್ ಚೇಂಜ್ ಮಾಡುವ ಅಭ್ಯಾಸನೂ ಹೊಂದಿರ್ತಾರೆ. ಅಂದರೆ ಅವರು ಐಡೆಂಟಿಟಿ ಇದು ರಿವೀಲ್ ಆಗಬಾರ್ದು ಅಂತ. ಮೇಯ್ನ್ ಆ ಮಿನಿ ಅಶೋಕ್ ಲೈಲ್ಯಾಂಡ್ ಯಾರಿದೆಯೋ ಅದು ಓನರ್ ರಮೇಶ್ ಆರೋಪಿ ಇದ್ದಾರೆ, ಅವ್ರಿಗೆ ಸೇರಿದಂಥ ಅಶೋಕ್ ಲೈಲ್ಯಾಂಡ್. ಮತ್ತು ನಮ್ಮ ಟೀಮ್ ಏನಿದೆಯೋ ಅದು ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಮಾಹಿತಿ ಎಲ್ಲ ಇವ್ರ ಮೇಲೆ ಕಲೆಕ್ಟ್ ಮಾಡಿ ಅವ್ರನ್ನೇ ಸೆಕ್ಯೂರ್ ಮಾಡ್ಕೊಂಡು ಬಂದು ರಿಕವರಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ನಾನು ಎಲ್ಲ ಶಾಬಾದ್ ಸಬ್ ಡಿವಿಷನ್ ಮತ್ತು ಚಿತ್ತಾಪುರ್ ಸರ್ಕಿಲ್ ಮತ್ತು ವಾಡಿ ಪೊಲೀಸ್ ಠಾಣೆ ಮತ್ತು ಅವರ ಟೀಮ್ಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಗಣ್ಣನವರ್, ಶಹಬಾದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್, ಚಿತ್ತಾಪುರ ಪಿಎಸ್ಐ ಚಂದ್ರಶೇಖರ್ ತಿಗಡಿ, ವಾಡಿ ಪಿಎಸ್ಐ ತಿರುಮಲೇಶ್ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಪದೇ ಕಾಂಗ್ರೆಸ್ ಬಗ್ಗೆ ಮತ್ತು ಖರ್ಗೆ ಕುಟುಂಬದವರ ಬಗ್ಗೆ ಟೀಕಿಸುವ ಶ್ರೀರಾಮ ಸೇನೆಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಬೇಕಿದ್ರೆ ತಾವು ಕೂಡ ಕಾಂಗ್ರೆಸ್ ಸದಸ್ಯತ್ವ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ಮಾಜಿ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯುವ ಕಾಂಗ್ರೆಸ್ ಚುನಾವಣೆ ನಮ್ಮ ಪಕ್ಷದ ಆಂತರಿಕ ಚುನಾವಣೆ. ನಾವು ಯಾವುದನ್ನು ಇವರು ಮಾತೃ ಪಕ್ಷದವರಂತೆ ಕದ್ದು ಮುಚ್ಚಿ ಮಾಡುವವರಲ್ಲ. ಇಡೀ ಪ್ರಕ್ರಿಯೆಗೆ ಪರ್ಯಾಯ ತಂಡವೊಂದು ಚುನಾವಣೆಯ ಪ್ರತಿ ಹಂತದ ಪರಿಶೀಲನೆ ನಡೆಸಲೆಂದೇ ನೇಮಿಸಲಾಗಿರುತ್ತದೆ. ಚುನಾವಣೆ ನಡೆಸದೆ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರಾದವರಿಗೆ ಚುನಾವಣೆ ಪ್ರಕ್ರಿಯೆ ಅಸಾಧಾರಣವಾಗಿಯೇ ಕಾಣುತ್ತದೆ. ಮಾನ್ಯ 8ನೇ ಅದ್ಭುತ ಸ್ವಾಮಿಗಳು 50 ರೂಪಾಯಿ ಯುವ ಕಾಂಗ್ರೆಸ್ ಸದಸ್ಯತ್ವ ಪಡೆದು ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ನಮ್ಮ ಪರಿಶೀಲನಾ ತಂಡ ಅವರಿಗೆ ಉತ್ತರ ನೀಡಲಿದೆ ಎಂದರು. ಈ ನಮ್ಮ 8ನೇ ಅದ್ಭುತ ಸ್ವಾಮೀಜಿಗೆ ರಾತ್ರಿ ಬೆಳಗಾದರೆ ಅವರಿಗೆ ಕಾಣುವುದು ಕಾಂಗ್ರೆಸ್ ಪಕ್ಷ ಹಾಗೂ ಪ್ರಿಯಾಂಕ್ ಖರ್ಗೆಯವರ ಇವರ ಆಂದೋಲನ ಮಠದ ಸ್ವಾಮೀಜಿನೋ ಅಥವಾ ಖರ್ಗೆ ಮಠದ ಸ್ವಾಮೀಜಿನೋ ಅನ್ನೋದೇ ನಮಗೆ ಕಾಣ್ತಾ ಇಲ್ಲ. ಯುವ ಕಾಂಗ್ರೆಸ್ಸಿನ ಚುನಾವಣೆ ನಮ್ಮ ಪಕ್ಷದ ಆಂತರಿಕ ಚುನಾವಣೆ. ನಾವು ಯಾವುದನ್ನು ಈವರೆಗೆ ಮಾತ್ರ ಪಕ್ಷವರದಂತೆ ಕದ್ದು ಮುಚ್ಚಿ ಮಾಡುವವರಲ್ಲ. ಇಡೀ ಪರ್ಯಾಯ ತಂಡವೊಂದು ಚುನಾವಣೆಯನ್ನು ಪ್ರತಿ ಹಂತ ಪರಿಶೀಲನೆ ನಡೆಸಲೆಂದು ನೇಮಿಸಲಾಗುತ್ತದೆ. ಚುನಾವಣೆ ನಡೆಸಿದ ಸ್ವಯಂ ಘೋಷಣೆ ರಾಜ್ಯಾಧ್ಯಕ್ಷರವರಿಗೆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಅಸಾಧಾರಣವಾಗಿಯೇ ಕಾಣಿಸುತ್ತದೆ. ಮಾನ್ಯ 8ನೇ ಅದ್ಭುತ ಸ್ವಾಮಿಗಳು 50 ರೂಪಾಯಿ ಯುವ ಕಾಂಗ್ರೆಸ್ಸಿನ ಸದಸ್ಯತ್ವ ಪಡೆದು ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಎತ್ತಿದರೆ ನಮ್ಮ ಪರಿಶೀಲನಾ ತಂಡ ಅವರಿಗೆ ಉತ್ತರ ನೀಡಲಿದೆ. ಕೇವಲ ಕಾಂಗ್ರೆಸ್ ಬಗ್ಗೆ ಚಿಂತಿಸುವ ಈ 8ನೇ ಅದ್ಭುತ ಸ್ವಾಮೀಜಿಗೆ ಆಯ್ದು ಕುರುಡತನ ಕೂಡ ಕಾಡುತ್ತಿದೆ. ನಾನು ಅವರಿಗೆ ಹೇಳಕ್ಕೆ ಇದು ಮಾಡ್ತೀನಿ. ಸ್ವಾಮೀಜಿ ಯಾರ ಅವರು? ಎಲ್ಲ ಸ್ವಾಮೀಜಿಗಳಿಗೆ ನಮ್ಮ ಹಿಂದೂ ಧರ್ಮದಾಗ ಮತ್ತು ಎಲ್ಲ ಧರ್ಮದಾಗ ಒಂದು ಸ್ವಾಮೀಜಿ ಅನ್ನೋರಿಗೆ ಒಂದು ದೊಡ್ಡ ಒಂದು ಗೌರವದ. ಆ ಗೌರವ ಬಿಟ್ಟು ಅವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಅವ್ರು ಸ್ವಾಮೀಜಿ ಇದ್ದರಪ್ಪ ಅಂತಂದ್ರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಅನ್ಯಾಯಗಳ ಬಗ್ಗೆ ಎತ್ತಿ ಹಿಡಿದ್ರೆ ಅವ್ರಿಗೊಂದು ಸ್ವಾಮೀಜಿ ಅಂತೇಳಿ ಜನನೂ ಗೌರವಿಸ್ತಾರೆ, ನಾವು ಗೌರವಿಸ್ತೀವಿ. ಅದು ಬಿಟ್ಟು ಅವರು ಒಂದೇ ಪಕ್ಷದ ಸೀಮಿತ ಬಗ್ಗೆ ಕಾಂಗ್ರೆಸ್ ಬಗ್ಗೆನೇ ವಿರೋಧವಾಗಿ ಮಾತಾಡೋದು, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆನೇ ವಿರೋಧ ಮಾತಾಡೋದು. ಇವತ್ತಿನ ದಿವಸ ಅವರು ಆಂದೋಲನ ಮಠಾಧೀಶರು ಆದಾರೋ ಅಥವಾ ಪ್ರಿಯಾಂಕ್ ಖರ್ಗೆ ಸಾಹೇಬರ ಮನೆಯ ಮಠಾಧೀಶರ ಅನ್ನೋದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ಅವರು ಪತ್ರಿಕಾಗೋಷ್ಠಿ ನಾವು ಇಲ್ಲಿವರೆಗೆ ನೋಡ್ತಾ ಇದ್ದೇವೆ. ಒಂದು 4 ಪತ್ರಿಕಾಗೋಷ್ಠಿ ಇದ್ದು 3 ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆನೇ ಇರ್ತಾವೆ, ಖರ್ಗೆ ಫ್ಯಾಮಿಲಿ ಬಗ್ಗೆನೇ ಇರ್ತಾವೆ. ಅದರದ್ದು ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟು ಅವರು ತಮ್ಮ ಸ್ವಾಮೀಜಿ ಅನ್ನೋದು ಏನು ಒಂದು ಎಲ್ಲ ನಮ್ಮ ಹಿಂದೂ ಧರ್ಮದಾಗ ಅವ್ರ ಬಗ್ಗೆ ಭಾಳ ಗೌರವವಾದ ಈ ಒಂದು ಮಠಾಧೀಶರ ಬಗ್ಗೆ ಆ ಒಂದು ಗೌರವವನ್ನು ಕಳ್ಕೊಬಾರ್ದು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಜೊತೆ ಅವರ ಒಂದು ನೇತೃತ್ವದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. सर 2024 में अगस्त में हमारा नोटिफिकेशन हुआ यूथ कांग्रेस का इलेक्शन होना बोल के साहब. उसके अंदर क्या हुआ, नॉमिनेशन आता साहब. नॉमिनेशन आने के बाद जो है स्क्रूटनी होती. स्क्रूटनी होने के बाद जो है एस्पिरेंट कैंडिडेट जो भी है जो उसको ऑब्जेक्शन कर सकते हैं कि एज उसकी ज़्यादा है या कुछ प्रॉब्लम है इसका बोल के ऑब्जेक्शन करते. तो उस पीरियड में हमारे जो एस्पिरेंट कैंडिडेट हैं मेरे को ऑब्जेक्शन नहीं करे. उससे पहले मैं नॉमिनेशन डालने से पहले जो है हमारे ZRO जो है, जो हमारे ऑफिसर इंचार्ज जो इलेक्शंस के आते हैं उनको मैं बोला था कि
साहब मेरा ऐसा मिसमैच है, मेरा ये जो भी डॉक्यूमेंट्स है मेरे मिसमैच है, वोटर ID मेरी लीगल तौर पर है साहब। तो उन्होंने क्या बोले मेरे को, आप डालो बाद में देखेंगे बोले। उसके बाद मैं डालने के बाद क्या है, मैं जो है 12-13 साल से पार्टी में काम करते आ रहा हूँ। यूथ कांग्रेस का एज ए मेंबर बना और MP इलेक्शन में काम करा, MLA इलेक्शन में काम करा, पार्टी के लिए, कांग्रेस पार्टी के लिए काम करा। हमारे जो एस्पिरेंट कैंडिडेट थे मेरे को कोई ऑब्जेक्शन नहीं डाले। मैं ऑलरेडी इन्फॉर्मेशन हमारे जो ऑफिसर है, ऑफिसर को दे के, जो इलेक्शन का ऑफिसर दे के ही मैं करा हूँ। कल आंदोलन स्वामी साहब जो प्रेस मीट करे, उनका कोई हक़ नहीं है कि हमारे पार्टी के बारे में बोलने का, ना ही कि हमारे कांग्रेस पार्टी के मेंबर है। ये इंटरनली हमारा इलेक्शंस है, हमारे को बोलने वाले हमारे कांग्रेस के मेंबर होना चाहिए पहले। क्या आंदोलन स्वामी साहब एक मेरिटी डिस्ट्रिक्ट प्रेसिडेंट यूथ कांग्रेस बनाया, उनको टारगेट कर रहे हैं? क्या कोई उनका कैंडिडेट था, क्या उनको लाना चाह रहे थे आंदोलन स्वामी साहब? मैं इनसे पूछना चाहता हूँ, ये हमारे पार्टी वाले हमको क्वेश्चन करना, हम ऑलरेडी हमारे पार्टी वालों को हम बता चुके हैं कि फलाने एक इलेक्शन हो गया, सबमिशंस हो गया। उसके बाद हमारे जो यूथ कांग्रेस के बिलोंगिंग जो हमारे यंगस्टर्स है, उन्होंने मेरे काम जो करा हार्डवर्क दे के करके एक बार शकील को चांस देना बोल के उन्होंने वोटिंग डाल के मेरे को जिता के लाई। ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಳಂದನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಾ ಕಾನೂನು ಸೇವಾ ಸಮಿತಿ ಆಳಂದ್, ನ್ಯಾಯವಾದಿಗಳ ಸಂಘ ಆಳಂದ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಆಳಂದ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ತಾಲೂಕಾ ಕೋರ್ಟ್ ಆವರಣದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಾದ ಶ್ರೀಕಾಂತ್ ಮುಗಂಜಿ ಮಾತನಾಡಿದರು. ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ತಮಗೆಲ್ಲರಿಗೂ ಕೋರುತ್ತಾ, ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಮಾಡುವುದೇನಂತಂದರೆ, ಮಹಿಳೆಯು ಕೇವಲ 4 ಗೋಡೆಯ ಮಧ್ಯದಲ್ಲಿ ಇರದೆ, ಮಹಿಳೆಯು ಜಗತ್ತಿನ ಹೊರಗಿನ ವಾತಾವರಣದಲ್ಲಿ ಪ್ರತಿಯೊಂದು ರಂಗದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯು ಮುಂದೆ ಬರಬೇಕು, ಅವರಿಗೆ ಉತ್ಸಾಹವನ್ನು ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಆ ಮಹಿಳೆಯರನ್ನು ವಿಶೇಷವಾಗಿ ಸಾಧನೆ ಮಾಡಿರುವಂತಹ ಹಾಗೂ ವಿಶೇಷವಾಗಿ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನು ಕರೆದು ಆಹ್ವಾನಿಸಿ ಅವರನ್ನು ಮುಂದೆ ತಮ್ಮ ಒಂದು ಮುಂದಿನ ಹೆಜ್ಜೆಯನ್ನು ಇಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಒಂದು ರಂಗಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿ ಅವ್ರಿಗೆ ಅವಕಾಶವನ್ನು ಕೊಡಬೇಕಂತಂದರೆ ಈ ಒಂದು ವೇದಿಕೆ ಮುಖಾಂತರ ಅವರನ್ನು ನಾವು ಸನ್ಮಾನಿಸಿದಾಗ ಮಾತ್ರ ಅವ ಮಹಿಳೆಯು ಮನೆಯಿಂದ ಹೊರಬರಲು ಸಾಧ್ಯ ಅಂತಕ್ಕಂಥ ಮಾತನ್ನು ನಾವು ಒಂದು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ SM ಅರವಟ್ಟಿ, ಹಿರಿಯ ಶ್ರೇಣಿಯ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕಾ ಸೇವಾ ಸಮಿತಿ ಆಳಂದ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಕಮಲಾಕರ್ ವಿ ರಾಠೋಡ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಯಲ್ಲಪ್ಪ ಕಲ್ಲಾಪುರ್, ಪ್ರಧಾನ ಸಿವಿಲ್ ನ್ಯಾಯಾಲಯದ ಸಹಾಯಕ ಅಭಿಯೋಜಿತರಾದ ಇಸ್ಮಾಯಿಲ್ ಪಟೇಲ್, ಶ್ರೀಮತಿ ಜ್ಯೋತಿ ಬಂದಿ, ಬಲಭೀಮ್ ಟಿ ಸಿಂಧೆ, ತಯ್ಯಬ್ ಅಲಿ ಜರ್ದಿ, UK ಇನಾಮದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಜಯಪುರ ನಗರದಲ್ಲಿ ಸ್ಥಳೀಯ ನಿರಾಶ್ರಿತರ ಕೇಂದ್ರವು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾ ಅಧಿಕಾರಿ ಟಿ ಭೂಬಾಲನ್ ಪ್ರಶಂಸೆ ವ್ಯಕ್ತಪಡಿಸಿದರು. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರದ ವತಿಯಿಂದ ಬಿಚ್ಚಾಟನೆ ನಿರ್ಮೂಲನೆಗಾಗಿ ಜಾಗೃತಿ ಮೂಡಿಸುವ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬಿಚ್ಚಾಟನೆ ನಿರ್ಮೂಲನೆಗಾಗಿ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಲಾಗಿದೆ. ಸದ್ಯ ನಗರದ ಅಫ್ಜಲ್ಪುರ ಟೆಕ್ಕೆಯಲ್ಲಿ ಇರುವ ಕೇಂದ್ರದಲ್ಲಿ 141 ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹೊರ ರಾಜ್ಯದ 90 ಹಾಗೂ 51 ಜನ ರಾಜ್ಯದ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಇದರಲ್ಲಿ ಕೆಲವರ ಮಾನಸಿಕ ಆರೋಗ್ಯ ಸರಿ ಇಲ್ಲದವರು ಸೇರಿದ್ದಾರೆ. ನಿರಾಶ್ರಿತರಿಗೆ ಉದ್ಯೋಗ, ಪುನರ್ವಸತಿ ಒದಗಿಸಲು ಕೇಂದ್ರ ಕಾರ್ಯನಿರ್ವಹಿಸುತ್ತದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆಯು ಕೇಂದ್ರ ಪರಿಹಾರ ಸಮಿತಿ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರ ಅಫ್ಜಲ್ಪುರ ಟೆಕ್ಕೆ ವಿಜಯಪುರ ಭಿಕ್ಷಾಟನೆ ನಿರ್ಮೂಲನೆಗಾಗಿ ಸಾರ್ವಜನಿಕರಲ್ಲಿ ಮನವಿ. ಕರ್ನಾಟಕ ಭಿಕ್ಷಾಟನೆ ನಿಷೇಧ ಅಧಿನಿಯಮ. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಜಯಪುರ ನಗರದಲ್ಲಿ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರವನ್ನು
ವಿಜಯಪುರ ಹಾಗೂ ಬಾಗಲಕೋಟೆ 2 ಜಿಲ್ಲೆಗಳಿಗೆ ಸೀಮಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕೇಂದ್ರ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಈಗಾಗಲೇ 150 ನಿರಾಶ್ರಿತರು ಉಳ್ಕೊಳ್ತಾ ಇದ್ದಾರೆ. ಇದರಲ್ಲಿ 91 ಮಂದಿ ಹೊರಗೆ ರಾಜ್ಯದವರು, 59 ಮಂದಿ ಕರ್ನಾಟಕ ರಾಜ್ಯದವರು. ಇದರಲ್ಲಿ ಕೆಲವೊಬ್ಬರು ಮೆಂಟಲಿ ಚಾಲೆಂಜ್ಡ್ ಇದ್ದಾರೆ ಮತ್ತು ವಿವಿಧ ಕಾಯಿಲೆಯಿಂದ ಹೊರಳುವವರು ಕೂಡ ಇದ್ದಾರೆ. ಇವರೆಲ್ಲರಿಗೂ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಭಾಳಷ್ಟು ಕೆಲಸಗಳನ್ನು ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಸೊ ಇದು ಬಗ್ಗೆ ಹೇಗೆ ನಾವು ಮುಂದಿನ ಕ್ರಮ ಕೈಗೊಳ್ಳೋದು ಎಂಬುದರ ಬಗ್ಗೆ ಇವತ್ತು ಮೀಟಿಂಗ್ ಆಯಿತು. ಅದೇ ರೀತಿ ಭಿಕ್ಷಾಟನೆ ಮಾಡುವವರ ಒಂದು ಸೌಲಭ್ಯಗಳು ಏನು ಕೊಡಬೇಕು, ಅವರಿಗೆ ಹೇಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು, ಬೇರೆ ಹೇಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡಬೇಕು ಎಂಬುದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಯಿತು. ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ವಿಜಯಪುರ ಹಾಗೂ ಬಾಗಲಕೋಟೆ 2 ಜಿಲ್ಲೆಗಳಿಗೆ ಈಗಾಗಲೇ ತಿಳುವಳಿಕೆ ವಾಹನವನ್ನು ಕೂಡ ನಾವು ಚಾಲನೆ ಮಾಡಿದ್ದೀವಿ. ಆದ್ದರಿಂದ ಎಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಭಿಕ್ಷಕರು ಇದ್ದರೆ, ಅದೇ ರೀತಿ ತುಂಬ ವಯಸ್ಸಾದವರು ನಿರಾಶ್ರಿತರು ಇದ್ದರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ನೀಡಿದ್ದಲ್ಲಿ ಅವರೇ ವಾಹನವನ್ನು ಕರೆಕೊಂಡು ಬಂದು ರಕ್ಷಣೆ ಮಾಡಿಕೊಂಡು ನಿರಾಶ್ರಿತ ಕೇಂದ್ರದಲ್ಲಿ ಒಂದು ಚಹಾ ಒದಗಿಸುವುದಕ್ಕೆ ವ್ಯವಸ್ಥೆ ಮಾಡುತ್ತಾರೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಂಕರ್ ಮಾರಿಹಾಳ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೆಕೆ ಚೌಹಾಣ್, ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಅಜೂರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪುಂಡಲಿಕ್ ಮಾನವರ್, ನಿರಾಶ್ರಿತರ ಪರಿಹಾರ ಕೇಂದ್ರದ ಅಧೀಕ್ಷಕ ಬಸವರಾಜ್ ನಾಟಿಕರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಚಿಂಚೋಳಿ ಪಟ್ಟಣದಲ್ಲಿ ಪರಮ ಪೂಜ್ಯ ಸದ್ಗುರು ಹಾರಕೂಡದ ಚನ್ನಬಸವ ಶಿವಯೋಗಿಗಳ 74ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ರಥೋತ್ಸವ ಮತ್ತು ಶಿವಾನುಭವ ಚಿಂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾರಕೂಡದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಈ ಪವಿತ್ರ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಮ್ಮುಖವನ್ನು ವಹಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಬಸವ ಪುರಾಣವನ್ನು ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ದಿರುವಂತಹ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ಪರಮ ಪೂಜ್ಯ ಉಪ್ಪಿನ ಬೆಟಗೇರಿ ಶ್ರೀಗಳವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸ್ಮರಿಸಿ ದೂರವಾಣಿಯ ಮುಖಾಂತರವಾಗಿ ಹೇಳಿದಾಗ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಆಗಮಿಸಿ ಪಾವನ ಸಮ್ಮುಖವನ್ನು ವಹಿಸಿದ್ದಾರೆ. ಇಂದಿನ ಪವಿತ್ರ ಸಮಾರಂಭ ಈ ಭಾಗದ ಎಲ್ಲ ಭಕ್ತಾದಿಗಳ ತನು ಮನ ಧನದ ಒಂದು ಸಹಾಯದಿಂದ ನಿಮ್ಮೆಲ್ಲರ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮ ಏರ್ಪಟ್ಟಿದೆ. ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದ, ಭಗವದ್ಗೀತೆಯಲ್ಲಿ ಆ ಮಾತು ಬರ್ತಾ ಇದೆ, ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇಯುಕ್ತ ತಮಾ ಮತಾಃ ಮೇಯುಕ್ತ ತಮಾ ಮತಾಃ. ನಿಜವಾಗಿ ಯೋಗಿಗಳು, ಪುಣ್ಯಪುರುಷರು, ಆಧ್ಯಾತ್ಮ ಜೀವಿಗಳ ವಾಸ ಎಲ್ಲಿ ಇರ್ತಾ ಇದೆ ಅಂತಂದ್ರೆ ನಿಮ್ಮ ಪ್ರೀತಿಗಾಗಿ, ಭಕ್ತಿಗಾಗಿ, ನಂಬಿಕೆಯಿಂದ ದೇವಾಲಯದ ಕಟ್ಟಿರ್ತೀರಿ. ದೇವಾಲಯಗಳ ಶಿವನಿದ್ದಾನೆ ಎನ್ನುವಂಥ ಸದ್ಭಾವನೆಯಿಂದ ಪೂಜೆಯನ್ನು ಮಾಡ್ತೀರಿ. ಆದರೂ ಕೂಡ ಸದಾಕಾಲ ನಡೆಸುವಂತಹ ದೇವರು ಸದಾಕಾಲ ಚಿರಸ್ಥಾಯಿಯಾಗಿ ನಡೆಸುವಂಥ ಒಂದು ಸ್ಥಾನ ಇದೆ. ಅದು ಯಾವುದಂದ್ರೆ ಯಾವ ಭಕ್ತ ತನ್ನ ಮೇಲೆ ಅಂದರೆ ಯೋಗಿಯ ಮೇಲೆ, ಚನ್ನಬಸವ ಶಿವಯೋಗಿಯ ಮೇಲೆ ಅಪಾರವಾಗಿರುವಂಥ ಶ್ರದ್ಧೆ, ಭಕ್ತಿ, ನಂಬಿಕೆ ಇಟ್ಟು ಧ್ಯಾನವನ್ನು ಮಾಡ್ತಾ ಇದ್ದಾನಲ್ಲ, ಆ ಎಲ್ಲ ಭಕ್ತರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಹಾರಕೂಡ ಶಿವಯೋಗಿಗಳು ಇರ್ತಾರೆ ಎನ್ನುವಂಥ ಮಾತನ್ನು ಕೂಡ. ಗದ್ದಿಗೆ ಇಲ್ಲಿಂದ 100 ಕಿಲೋಮೀಟರ್. ಹಾರಕೂಡದಲ್ಲಿ ಅವರ ಗದ್ದಿಗೆಯಲ್ಲಿ ಅವರ ಭೌತಿಕವಾಗಿರ್ತಕ್ಕಂಥ ದೇಹದಲ್ಲಿ ಐಕ್ಯ ರಥೋತ್ಸವಕ್ಕೆ ಆನಂದವನ್ನು ಬಯಬೇಕಾಗಿ ಹೋಗ್ತಾರೆ.
ನೀವೆಲ್ಲ ಯೂಟ್ಯೂಬ್ನಲ್ಲಿ ನೋಡಿರ್ಬೋದು, ಕೇಳಿರ್ಬೋದು. ಪೂಜೆಯ ಆಶೀರ್ವಾದವನ್ನು ಮುಟ್ಟಿ ಮತ್ತೆ ಅವಸರು ನಾವು ಹೋಲಿಸಿದ ನೀನು ಬರ್ತೀನಿ ಅಂತ ಕೇಳೋದು ದಯವಿಟ್ಟು ಮಾಡಬೇಡಿ. ಹೋಗೋರಿದ್ದು ದಯವಿಟ್ಟು ಹೀಗೆ ಹೋಗಬೇಡಿ, ಅಪ್ಪರ ದರ್ಶನ ತೋರಿ ಹೋಗಬೇಡಿ. ಈ ಸಂದರ್ಭದಲ್ಲಿ ಕಲಬುರಗಿಯ ಮಾಜಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್, ಚಿಂಚೋಳಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಡಾಕ್ಟರ್ ವಿಕ್ರಮ್ ಪಾಟೀಲ್, ಗೌತಮ್ ಪಾಟೀಲ್, ಸುಭಾಷ್ ಸೀಳಿನ್, ಸಂತೋಷ್ ಗಡಂತಿ, ಮಲ್ಲಿಕಾರ್ಜುನ ಪಾಲ್ಮೋರ್, ಅಣ್ಣಪ್ಪ ಹಾರಕೂಡು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಗ್ಗಟ್ಟಿನಿಂದ ಹೋಗಿ ಎಂದು ಸಲಹೆ ನೀಡುವ ಮೂಲಕ ಇಬ್ಬರಲ್ಲಿಯೂ ಒಗ್ಗಟ್ಟಿಲ್ಲ ಎಂಬುದನ್ನು ಸ್ವತಃ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ ಒಪ್ಪಿಕೊಂಡಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ತಂದೆ 2028ರವರೆಗೂ ಇನ್ನೂ 3 ಬಾರಿ ಬಜೆಟ್ ಮಂಡಿಸುತ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಹೇಳಿದ್ದಾರೆ. ಇನ್ನು ಕೆಲವರು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಬಜೆಟ್ ಮಂಡಿಸುತ್ತಾರೆ ಎನ್ನುತ್ತಿದ್ದಾರೆ. ಇದರಲ್ಲಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವರಲ್ಲಿ ಒಗ್ಗಟ್ಟಿದೆ ಎಂಬುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದರು. ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಅವ್ರದ್ದು ಇದು ನೋಡಿದೆ, ಏನಂದ್ರೆ ಪತ್ರಿಕೆಯಲ್ಲಿ ಬರೋದು ಒಂದು ಭಾಗ, ಸ್ಕ್ರೋಲ್ ಬರೋದು ಒಂದು ಭಾಗ, ಅವ್ರದ್ದು ಆ್ಯಕ್ಚುಲಿ ವಿಡಿಯೋ ನೋಡಿದ್ದು ನಾನು. ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರೆ ಅಂದರೆ ಈಗ ಒಗ್ಗಟ್ಟಾಗಿ ಹೊಂಟಿಲ್ಲ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಒಪ್ಪಿಕೊಂಡಾರೆ. ಸೊ ಹಾಗಾಗಿ ಅವ್ರದ್ದು ಪರಿಸ್ಥಿತಿ ಏನದ ಅಂತ ಇದರಿಂದ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮತ್ತು ಒಬ್ಬರು ಹೇಳ್ತಾರೆ 2028ರವರೆಗೆ 19ನೇ ಬಜೆಟನ್ನು ಅವರು ಮುಖ್ಯಮಂತ್ರಿಗಳ ಮಗ ಸುಪುತ್ರ ಹೇಳೋದು ನಮ್ಮ ಪೂಜ್ಯ ತಂದೆಯವರು ಅದನ್ನು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಮೇಲಿಂದ ಡಿ ಕೆ ಶಿವಕುಮಾರ್ ಅವರ ಇವ್ರು ಹೇಳ್ತಾರೆ ನೆಕ್ಸ್ಟ್ ಬಜೆಟು ಡಿ ಕೆ ಶಿವಕುಮಾರ್ ಅವರು ಮಂಡಿಸ್ತಾರೆ ಅಂತ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ ಅಂತ ತಿಳ್ಕೊಂಡು ಅವರು ಒಪ್ಪಿಕೊಂಡಿದ್ದಾರೆ. ಇದರ ಅರ್ಥ ಇಷ್ಟ, ಒಟ್ಟಿಗೆ ಹೋಗ್ಬೇಕು ಅಂತ ಅವ್ರು ಹಿಂದೂ ಹೇಳಿದ್ದಾರೆ, ಈಗೂ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಹಿಂದೆ ಹೇಳಿದ್ದು ಕೇಳಿಲ್ಲ, ಈಗ ಹೇಳಿದ್ದು ಕೇಳೋದಿಲ್ಲ, ಮುಂದೆ ಹೇಳಿದ್ದು ಕೇಳೋದಿಲ್ಲ ಅಂತ. ಮತ್ತೊಂದು ಕಡೆ ಗಂಗಾವತಿ ಒಳಗೆ ವಿದೇಶಿ ಪ್ರಜೆಗಳ ಮೇಲೆ ಅದು ನಿನ್ನೆನೂ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿದ್ದೀನಿ. ಸರ್ಕಾರದ ಫೇಲ್ಯೂರ್ ಇದು, ಟೋಟಲ್ ಫೇಲ್ಯೂರ್. ಎಲ್ಲಿ ವಿಶೇಷವಾಗಿ ವಿದೇಶಿ ಯಾತ್ರಿಕರು ಬರ್ತಾರೆ, ಇಡೀ ಜಗತ್ತಿನಾಗ ಟೂರಿಸಮ್ ಅಂದಮೇಲೆ ಓನ್ಲಿ ಆನ್ ಪ್ರವಾಸೋದ್ಯಮ ಅನೇಕ ದೇಶಗಳು ನಡೀತಾವೆ. ಈಗ ಉದಾಹರಣೆಗೆ ಮಾಲ್ಡೀವ್ಸು ಇವೆಲ್ಲ ಟೂರಿಸ್ಟ್ ಮೇಲೆ ನಡೆಯುವಂಥ ಅನೇಕ ದೇಶಗಳಿದ್ದಾವೆ. ದೇರ್ ಎಕಾನಮಿ ಈಸ್ ಡಿಪೆಂಡೆಂಟ್ ಆನ್ ದಿ ಟೂರಿಸ್ಟ್. ಗೋವಾ ಇದೆ, ಹಿಂಗೆ ಅನೇಕ ರಾಜ್ಯಗಳ ಟೂರಿಸ್ಟದ್ದು ಒಂದು ಟೂರಿಸಮ್ ಒಂದು ಬಹುದೊಡ್ಡ ಉದ್ಯಮ ಇದು. ಹಾಗಾಗಿ ಬಂದಂಥ ಟೂರಿಸ್ಟ್ಗಳಿಗೆ ರಕ್ಷಣೆ ಸಿಗೋದಿಲ್ಲ. ಒಬ್ಬರನ್ನ ಕೊಲೆ ಮಾಡ್ತಾರೆ, 3 ಜನನ ನದಿಗೆ ದಬ್ತಾರೆ, ಅದರೊಳಗೆ ಇಬ್ಬರು ಪಾರಾಗಿ ಬರ್ತಾರೆ, ಒಬ್ಬರು ಸತ್ತೋಗ್ತಾರೆ, ಆನಂತರ ರೇಪ್ ಆಗ್ತದೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.